ಹಾಯ್ ವೀವರ್ಸ್, ಕರುನಾಡ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಸ್ವರ್ಣಗೌರಿ ಮೂರ್ತಿಗೆ ಹೇಗೆ ಸೀರೆ ಉಡಿಸ್ಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಟೇಬಲ್ ಮೇಲೆ ಒಂದು ಪೀಠನ ಇಟ್ಕೊಂಡಿದ್ದೀನಿ. ಪೀಠದ ಮೇಲೆ ರಂಗೋಲಿ ಹಾಕಿ, ರಂಗೋಲಿ ಮೇಲೆ ಅಕ್ಕಿ ತುಂಬಿಸಿರುವಂಥ ತಟ್ಟೆ ಇಟ್ಕೊಂಡು, ತಟ್ಟೆ ಮೇಲೆ ಅಕ್ಕಿಯನ್ನು ಹಾಕಿ ರಂಗೋಲಿಯನ್ನು ಬರೆದು ಸ್ವರ್ಣಗೌರಿ ಮೂರ್ತಿಯನ್ನು ಇಟ್ಕೊಳ್ಳಿ. ಸೊ ನಾನು ಅದನ್ನೆಲ್ಲ ಏನೂ ಮಾಡೋದನ್ನು ನಿಮಗೆ ತೋರಿಸಿಲ್ಲ. ಡೈರೆಕ್ಟಾಗಿ ತಟ್ಟೆ ಮೇಲೆ ಸ್ವರ್ಣಗೌರಿಯನ್ನು ಇಟ್ಬಿಟ್ಟು ಪೀಠದ ಮೇಲೆ ಇಟ್ಕೊಂಡಿದ್ದೀನಿ. ನಂತರ ಸೀರೆಯನ್ನು ನಾವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊಂಡಿಲ್ಲ. ಸೀರೆ ಸ್ಟಾರ್ಟಿಂಗಿಂದ ನಾನಿಲ್ಲಿ ಸೀದಾ ಸೀರೆನ ಹಾಕ್ಕೊಂಡು ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ನಿಮಗೆ ಒಂದೇ ಸಲ ಪ್ಲೀಟ್ಸನ್ನು ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಪಿನ್ನು ಅಥವಾ ಬಟ್ಟೆ ಕ್ಲಿಪ್ಪನ್ನು ಸೇರಿಸ್ಬಿಟ್ಟು ನೀವಿಲ್ಲಿ ಸೆಕ್ಯೂರ್ ಮಾಡ್ಕೋಬೋದು. ನಾನಿಲ್ಲಿ ಒಂದೇ ಸಲ ಮುಕ್ಕಾಲು ಭಾಗ ಸೀರೆಯನ್ನು ಪ್ಲೀಟ್ಸ್ ಮಾಡಿಕೊಂಡು ಎರಡು ಬಾರ್ಡರ್ಗಳಲ್ಲೂ ಸಹ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿ ಬಟ್ಟೆ ಪಿನ್ನಿಂದ ನಾನಿಲ್ಲಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನಂತರ ಮಧ್ಯಭಾಗದಲ್ಲಿರುವಂತಹ ಪ್ಲೀಟ್ಸನ್ನು ಸಹ ನಾನಿಲ್ಲಿ ನೀಟಾಗಿ ಅರೇಂಜ್ ಮಾಡಿಕೊಂಡು ಬಟ್ಟೆ ಪಿನ್ನಿಂದ ನಾನಿಲ್ಲಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಬಟ್ಟೆ ಪಿನ್ನು ಅಥವಾ ಕ್ಲಿಪ್ಪನ್ನು ಸೇರಿಸ್ಕೋಬೋದು. ಕ್ಲಿಪ್ ಆದರೆ ಹೊಸ ಕ್ಲಿಪ್ಪನ್ನು ನೀವಿಲ್ಲಿ ಯೂಸ್ ಮಾಡ್ಕೊಳ್ಳಿ ಅಥವಾ ಸೇಫ್ಟಿ ಪಿನ್ನನ್ನು ನೀವಿಲ್ಲಿ ಯೂಸ್ ಮಾಡ್ಕೋಬೋದು. ನಂತರ ಸೆರಗನ್ನು ನೀಟಾಗಿ ಹರಡ್ಕೊಂಡು ನಾನಿಲ್ಲಿ ಸೆರಗನ್ನ ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ದೇವಿಗೆ ಯಾವ ರೀತಿ ಸೆರಗು ಹಾಕಬೇಕು ಅಂದ್ಕೊಂಡಿದ್ದೀರಾ ಆ ರೀತಿಯಲ್ಲಿ ಸೆರಗನ್ನ ಪ್ಲೀಟ್ಸ್ ಮಾಡ್ಕೋಬಹುದು. ನಾನಿಲ್ಲಿ ನಾರ್ಮಲಾಗಿ ನಾವು ಸೀರೆ ಉಟ್ಕೋಬೇಕಾದ್ರೆ ಹೇಗೆ ಪ್ಲೀಟ್ಸನ್ನು ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ಪ್ಲೀಟ್ಸನ್ನು ಮಾಡಿಕೊಂಡು ಸೆರಗಿನ ತುದಿಗೆ ಒಂದು ಪಿನ್ನನ್ನು ಸೇರಿಸ್ಕೊಂಡು ನಂತರ ಸ್ವಲ್ಪ ದೂರಕ್ಕೆ ಇನ್ನೊಂದು ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ಪ್ಲೇಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ನೀವು ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ಸ್ವಲ್ಪ ಸ್ವಲ್ಪ ದೂರಕ್ಕೆ ಪಿನ್ಗಳನ್ನ ಸೇರಿಸ್ಕೊಳ್ಳಿ. ನಾನಿಲ್ಲಿ 1 ಮಾರು ಆಗೋಷ್ಟು ಸೆರಗನ್ನು ಪ್ಲೇಟ್ಸ್ ಮಾಡ್ಕೊಂಡಿದ್ದೀನಿ. ಅಂದರೆ 3 ಮೊಳ ಆಗೋಷ್ಟು ಸೆರಗನ್ನು ನಾನಿಲ್ಲಿ ಪ್ಲೇಟ್ಸ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ರೀತಿ ಸೆರಗು ಹಾಕ್ತೀರಾ ಅನ್ನೋದ್ರ ಮೇಲೆ ಲೆಂತನ್ನು ನೋಡಿಕೊಂಡು ನೀವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬಹುದು. ಈಗ ಸೀರೆಯನ್ನು ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ. ಹೇಗೆ ದೇವಿಗೆ ಸೀರೆ ಉಡಿಸೋದು ಅಂತ ನೋಡೋಣ. ದೇವಿಯ ಹಿಂಭಾಗ ಏನು ಸ್ವರ್ಣಗೌರಿ ಇಟ್ಕೊಂಡಿರ್ತೀವಿ ಅದರ ಹಿಂಭಾಗ ನಾವು ಸೆರಗನ್ನು ಇಟ್ಕೋಬೇಕು. ನಂತರ ನಾವೇನು ಪ್ಲೇಟ್ಸನ್ನು ಮಾಡ್ಕೊಂಡಿರ್ತೀವಿ ದೇವಿಯ ಹಿಂಭಾಗದಿಂದ ಪ್ಲೇಟ್ಸನ್ನು ನಾವು ನಿಧಾನಕ್ಕೆ ಮುಂದ್ಗಡೆಗೆ ತಗೊಬರ್ಬೇಕಾಗತ್ತೆ. ನಾವು ಇಲ್ಲಿ ದೇವಿಯ ಮೂರ್ತಿಯನ್ನು ಇಟ್ಟಿರೋದ್ರಿಂದ ಸಪೋರ್ಟ್ಗೆ ಅಲ್ಲಿ ಏನೂ ಇರಲ್ಲ. ಅದಕ್ಕೋಸ್ಕರ ನೀವು ಗಡಿಬಿಡಿ ಮಾಡ್ಕೋಬೇಡಿ. ನಿಧಾನಕ್ಕೆ ಪ್ಲೀಟ್ಸನ್ನು ಮುಂದ್ಗಡೆಗೆ ತಗೊಬಂದು ಸಮವಾಗಿ ನಾವಲ್ಲಿ ಬಾರ್ಡರ್ ಹತ್ರ ಸಮ ಮಾಡ್ಕೋಬೇಕಾಗತ್ತೆ. ಬೇಕು ಅಂದರೆ ಹಿಂದ್ಗಡೆಗೆ ಅಲ್ಲಿ ಪ್ಲೀಟ್ಸನ್ನು ಹಿಡ್ಕೊಂಡು ನೀವಲ್ಲಿ ಸಮ ಮಾಡ್ಕೊಳ್ಳಿ. ಸಮ ಮಾಡಿಕೊಂಡು ಮಧ್ಯದಲ್ಲಿರುವಂಥ ಒಂದೊಂದು ಪ್ಲೀಟ್ಸನ್ನು ಹಿಡಿದು ದೇವಿಯ ಹತ್ರ ಒಂದು ಗುಂಡ್ ಪಿನ್ ಅಥವಾ ಬಟ್ಟೆ ಪಿನ್ನನ್ನು ನಾವಲ್ಲಿ ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೋಬಹುದು. ನಾನಲ್ಲಿ ಗುಂಡ್ ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ಎರಡೂ ಸೈಡಿನ ಒಂದೊಂದು ಪ್ಲೀಟ್ಸನ್ನು ಹಿಡಿದು ಪಿನ್ನನ್ನು ಸೇರಿಸ್ಕೊಳ್ಳಿ. ನಂತರ ನೀವು ಕೆಳಭಾಗದಲ್ಲೂ ಸಹ ಎರಡು ಸೈಡಿನ ಪ್ಲೀಟ್ಸನ್ನು ಹಿಡಿದು ಪಿನ್ನನ್ನು ಸೇರಿಸ್ಕೋಬೋದು. ನಂತರ ನಾನಿಲ್ಲಿ ಸೆರಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಹೇಗೆ ಸೆರಗು ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ಸೆರಗನ್ನು ಹಾಕ್ಕೋಬೋದು. ನಾನಿಲ್ಲಿ ಸೆರಗನ್ನು ಬಲಗಡೆಯಿಂದ ತಗೊಂಡೋಗಿ ಎಡಗಡೆ ಭುಜದ ಮೇಲೆ ಹಾಕಿ ನಂತರ ಹಿಂಭಾಗದಿಂದ ಮುಂದ್ಗಡೆಗೆ ತಗೊಬಂದು ಎಕ್ಸ್ ಶೇಪಲ್ಲಿ ಸೆರಗನ್ನು ಹಾಕ್ಕೊಂಡು ನಂತರ ಸೊಂಟದ ಶೇಪು ಬರಲಿಕ್ಕೆ ನಾನಿಲ್ಲಿ ಎಕ್ಸ್ ಶೇಪ್ ಏನು ಮಾಡ್ಕೊಂಡಿರ್ತೀವಿ ಸೆರಗು ಅದ್ರ ಮೇಲೆ ನಾನಿಲ್ಲಿ ಒಂದು ಡಾಬನ್ನು ಸೇರಿಸ್ಕೊಂಡಿದ್ದೀನಿ. ಡಾಬನ್ನು ಸೇರಿಸ್ಕೊಂಡಿದ್ದ ನಂತರ ಕೆಳಗಡೆ ಪ್ಲೀಟ್ಸ್ಗೆ ಹಾಕಿರುವಂಥ ಪಿನ್ನನ್ನು ರಿಮೂವ್ ಮಾಡಿಬಿಟ್ಟು ಪ್ಲೀಟ್ಸನ್ನು ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಿಧಾನಕ್ಕೆ ಪ್ಲೀಟ್ಸನ್ನು ನೀವಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಏಕೆಂದರೆ ಸಪೋರ್ಟ್ಗೆ ನಾವು ಅಲ್ಲಿ ಯಾವುದೇ ರೀತಿಯ ದಾರ ಪಿನ್ನನ್ನು ಹಾಕದೇ ಇರೋದ್ರಿಂದ ನೀವಲ್ಲಿ ಅದೇನು ನಾವು ಪೀಠ ಇಟ್ಟಿರ್ತೀವಿ ಆ ಪೀಠದ ಸುತ್ತ ಪ್ಲೀಟ್ಸ್ ಬರೋ ರೀತಿಯಲ್ಲಿ ನಿಧಾನಕ್ಕೆ ನಾವಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಎಲ್ಲ ಪ್ಲೀಟ್ಸ್ಗಳು ಒಂದರ ಪಕ್ಕ ಒಂದು ಬರೋ ರೀತಿಯಲ್ಲಿ ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ನೀವಿಲ್ಲಿ ದೇವಿಯನ್ನು ಅಲಂಕರಿಸ್ಬೋದು. ನೀವಿಲ್ಲಿ ದೇವರಿಗೆ ಅಂತ ಒಂದು ಸೆಟ್ಟನ್ನು ಇಟ್ಕೊಳ್ಳಿ. ಆ ಸೆಟ್ಟನ್ನು ನೀವಿಲ್ಲಿ ದೇವರಿಗೆ ಉಪಯೋಗಿಸಿ ಸ್ವರ್ಣಗೌರಿ, ವರಮಹಾಲಕ್ಷ್ಮಿ ಹಾಗೆ ನವರಾತ್ರಿಲೂ ಸಹ ನೀವು ಕಳಶ ಅಲಂಕಾರಕ್ಕೆ ಅದೇ ಜ್ಯುವೆಲರಿಗಳನ್ನ ಯೂಸ್ ಮಾಡ್ಕೋಬೋದು. ಜಡಬಿಲ್ಲೆ ಇದ್ದರೆ ಜಡಬಿಲ್ಲೆಯನ್ನು ಸೇರಿಸಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ, ಶ್ರದ್ಧೆ, ನಿಷ್ಠೆಯಿಂದ ಪ್ರೀತಿಯಿಂದ ದೇವಿಯನ್ನು ಆರಾಧಿಸಿ. ಈ ಅಲಂಕಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.